ಇವಾಗ ಟೈಮ್ ಬಂದ್ಬಿಟ್ಟು ಇಟ್ಸ್ 8:25. ಸೊ ಇವಾಗ ನಾನು ಶಿರೂರು ಟೋಲ್ ಗೇಟ್ ಹತ್ರ ಇದ್ದೀನಿ. ಸೊ ಪ್ಲ್ಯಾನ್ ಏನಂದರೆ ಇವಾಗ ನಾಳೆ ದಟ್ ಈಸ್ ನೇತ್ರಾವತಿ ಪೀಕ್, ಕುದುರೆಮುಖ ನೇತ್ರಾವತಿ ಪೀಕಿಗೆ ಹೋಗ್ತಿದ್ದೀನಿ. ಅಲ್ಲೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇದು ಹೊಸ ಬ್ಲಾಗು, ಮೋಟೋ ಬ್ಲಾಗು ಪ್ಲಸ್ ಎಕ್ಸ್ಪ್ಲೋರ್ ಬ್ಲಾಗ್ ಎರಡು ಅಂತ ಇದು ಮಾಡ್ಬೋದು. ಸೊ ಇವಾಗ ಏನಂದರೆ ಇಲ್ಲಿಂದ ಶಿರೂರಿಂದ ಕುಂದಾಪುರಕ್ಕೆ ರೀಚ್ ಆಗ್ತಿದ್ದೀನಿ. ಕುಂದಾಪುರ ನಮ್ಮ ರಿಲೇಟಿವ್ಸ್ ಹೌಸ್ ಇದೆ, ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಅರೌಂಡ್ 5 o'clock ಅಲ್ಲಿಂದ ನೇತ್ರಾವತಿ ಪೀಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೀಗಿದೆ ಪ್ಲ್ಯಾನು. ಹಾಗೆ ಅಲ್ಲಿಂದ ಬೆಳಗ್ಗೆ ಅಲ್ಲಿಂದ ಅರೌಂಡ್ ಅಲ್ಲೆಲ್ಲ ನೇತ್ರಾವತಿ ಪೀಕ್ ವ್ಯೂ ಎಲ್ಲ ಮುಗಿಸಿ, ಸೊ ಅಲ್ಲಿಂದ ನೆಕ್ಸ್ಟ್ ವರಂಗಲ್ ಜೈನ್ ಬಸದಿ ಅಂತಿದೆ, ದಟ್ ಈಸ್ ಚತುರ್ಮುಖ ಜೈನ್ ಬಸದಿ. ಕಾರ್ಕಳದಿಂದ ಅರೌಂಡ್ 26 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿಂದು ವ್ಲಾಗ್ ಬರುತ್ತೆ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ. ಸೊ ಫಸ್ಟು ಈ ವ್ಲಾಗಲ್ಲಿ ಏನಂದರೆ ನಾವು ನೇತ್ರಾವತಿ ಪೀಕಿನ ಫುಲ್ ವ್ಯೂ, ಅದು ರಿಲೇಟೆಡ್ ಹೇಗೆ ಹೋಗೋದಲ್ಲಿ ನೇತ್ರಾವತಿ ಪೀಕಿಗೆ, ಅಲ್ಲಿಂದ ಎಷ್ಟು ಚಾರ್ಜಸ್ ಬೀಳುತ್ತೆ ಅಲ್ಲಿ ಹೋಗಲಿಕ್ಕೆ, ಆಮೇಲೆ ಹೇಗೆ ಹೋಗೋದು, ಎಷ್ಟು ಕಿಲೋಮೀಟರ್ ಟ್ರೆಕ್ಕು, ಆಮೇಲೆ ಹ್ಯಾಂಗೆ ಎಕ್ಸ್ಪೀರಿಯನ್ಸ್, ಅಲ್ಲಿ ಹೇಗಿದೆ ವ್ಯೂ ಎಲ್ಲ ಈ ವ್ಲಾಗಲ್ಲಿ ನೋಡೋಣ. ಬನ್ನಿ, ನಾಳೆ ಬೆಳಗ್ಗೆ ಡೈರೆಕ್ಟ್ ಅಲ್ಲೇ ಹೋಗಿ ಸಿಗೋಣ. ಸೊ ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದುಬಿಟ್ಟು 5:48 AM ಮಾರ್ನಿಂಗ್, 5:48 ಎಕ್ಯುರೇಟ್ಲಿ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ನೇತ್ರಾವತಿ ಪೀಕಿಗೆ. ಸೊ ಇವಾಗ ಇಲ್ಲಿಂದ ಏನು ಪ್ಲ್ಯಾನ್ ಇದೆ ಅಂದರೆ, ಇವಾಗ ಕರೆಂಟ್ಲಿ ನಾನು ಕುಂದಾಪುರದಲ್ಲಿದ್ದೀನಿ, ಗಂಗೊಳ್ಳಿ. ಇಲ್ಲಿಂದ ಕಾರ್ಕಳಕ್ಕೆ ಹೋಗಿ ಕಾರ್ಕಳ ಹತ್ರ ಇಲ್ಲಿ ಹೋಗೋಣ ಅಂತ. ಸೊ ಥ್ಯಾಂಕ್ಸ್ ಅಂಕಲ್ ಒನ್ಸ್ ಅಗೇನ್ ನಮ್ಗೆ ಹೋಸ್ಟ್ ಮಾಡೋದಕ್ಕೆ. ಹತ್ರ ಸಿ ಯು ಸೂನ್, ಬರ್ತಾ ಇರ್ತೀನಿ ಹಾಗೆ. ಎಸ್ ಡೆಫಿನೆಟ್ಲಿ ಅಂಕಲ್. ಓಕೆ, ಬಾಯ್. ಸೊ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾ ಬರುತ್ತೆ ಇವಾಗ, ಯಾಕಂದ್ರೆ ಅಲ್ಲಿ ನಾನು 7:30 ಒಳಗೆ ರೀಚ್ ಆಗಬೇಕಲ್ಲ ಆ್ಯಕ್ಚುಲಿ. ಸೊ ನೇತ್ರಾವತಿ ಪೀಕ್ ಬಂದುಬಿಟ್ಟು ಇದು ಅರೌಂಡ್ 1500 ಮೀಟರ್ ಹೈಟಲ್ಲಿದೆ ಅಬೌವ್ ಸೀ ಲೆವೆಲ್. ಒನ್ ಆಫ್ ದ ಮ್ಯಾಗ್ನಿಫಿಸೆಂಟ್ ವ್ಯೂ ಅಲ್ಲಿಂದು. ಆ್ಯಕ್ಚುಲಿ ಸೀಸನ್ ಬಂದುಬಿಟ್ಟು ಜೂನಿಂದ ಸೆಪ್ಟೆಂಬರ್ ಒಳಗೆ, ರೈನಿ ಸೀಸನಲ್ಲಿ ಅಲ್ಲಿ ಹೋಗೋದು ಮ್ಯಾಕ್ಸಿಮಮ್ ಟೂರಿಸಮ್ಮು. ಸೊ ಡಿಸ್ಟೆನ್ಸ್ ಬಂದುಬಿಟ್ಟು ಟೋಟಲ್ 150 ಕಿಲೋಮೀಟರ್ಸ್. ಕರೆಂಟ್ಲಿ ನನ್ನ ಕರೆಂಟ್ ಲೊಕೇಶನಿಂದ 150 ಕಿಲೋಮೀಟರ್ಸ್ ಆಗುತ್ತೆ ನೇತ್ರಾವತಿ ಪೀಕ್ ವ್ಯೂ ಪಾಯಿಂಟಿಗೆ. ಸೊ 3 hours 3 hours ತೋರಿಸ್ತಿದೆ. ಆ್ಯಕ್ಚುಲಿ 3 hours 15 minutes ತೋರಿಸ್ತಿದೆ. ಮ್ಯಾಕ್ಸಿಮಮ್ ಆದಷ್ಟು ಬೇಗ ರೀಚ್ ಆಗಬೇಕು. ಆ್ಯಕ್ಚುಲಿ ಇವಾಗ 6 o'clock ಬಂತು, 6 to 7. ವೆರಿ ಡಿಫಿಕಲ್ಟ್ ಟು ರೀಚ್ ವಿದಿನ್ 2 hours. Let's try our best. I will try my best to reach early and safely. So ಅಲ್ಲಿ ಹೋಗಿ ಸಿಗೋಣ. ವ್ಯೂ यही तो चाहिए भाई जिंदगी में. Peace है, peace. ನೋಡಿ ಸ್ನೇಹಿತರೆ, ಇದು ಸನ್ರೈಸ್ ಆಗೋ ಟೈಮ್ ಅಲ್ಲಿ ಕಾಣೋ ವ್ಯೂ ಇದು. ಬೈಕ್ ರೈಡಿಂಗ್ ಕ್ರೇಜ್ ಇದು.
ಇದನ್ನ ಇವಾಗ ಬೆಟ್ಟ ಕಾಣುತ್ತಲ್ಲ ನಿಮಗೆ. ಟೀಮ್ಮೇಟ್ ಮಾತ್ರ ಇಲ್ಲಿ ಕ್ಯಾಮ್ರಾ ಇಲ್ಲಿ ಮಾಡ್ತಿಲ್ಲ, ಬಟ್ ಅಲ್ಟಿಮೇಟ್ ಇದೆ ವ್ಯೂ ಮಾತ್ರ. ಮೋಡ ಇದೆ ಅಂತ ಮೇಲೆ ಅಲ್ಟಿಮೇಟ್ ಇದೆ ಗುರು ವ್ಯೂ ಮಾತ್ರ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಯಾರೇನು ಸಿಕ್ಕೋದು. ಆಕ್ಚುಲಿ ಡ್ರೋನ್ ಇದ್ರೆ ಇನ್ನೂ ಚೆನ್ನಾಗಿ, ಡ್ರೋನ್ ಇದ್ರೆ ಇನ್ನೂ ಚೆನ್ನಾಗಿ ತೆಗಿಬೋದು ಡ್ರೋನಲ್ಲಿ. ಹೇಳ್ಬೇಕು ಯಾರು ಅಲ್ಲ. ಇದು ನೇತ್ರಾವತಿ ಪಿಕ್ ಹೋಗೋದು ಹೆಂಗ? ಸ್ಟ್ರೇಟ್ ಹೋಗಿ ಟ್ರೆಕ್ ಸ್ಟ್ರೇಟಾ ಹೋಗತ್ತಲ್ಲ? ಆಫ್ ರೋಡಿಂಗ್ ಇದೆಯಾ? ಆಫ್ ರೋಡಾ? ಎಷ್ಟು ಕಿಲೋಮೀಟ್ರ್ ಇಲ್ಲಿಂದನಾ? ಥ್ಯಾಂಕ್ ಯು. ಇವಾಗ ದಿಡುಪೆ ಅಂತಿದೆ ಒಂದು ಜಾಗ. ದಿಡುಪೆಯಿಂದ ಅರೌಂಡ್ 11 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ನೋಡ್ಬೇಕು ಇವಾಗ. ಅಕ್ಕ ಇದು ಟ್ರೆಕ್ಕಿಂಗ್ ಮೇಲ ಹಿಂಗೆ ಸ್ಟ್ರೇಟಾ? ನೇತ್ರಾವತಿ ಪೀಕು ಹಿಂಗೇನಾ? ಓಕೆ ಓಕೆ. ವಾ 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 ಅಂತೂ ಇದು ಯಾಕೋ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಇದೆ ಇಲ್ಲಿ. ನೋಡಿ ಇಲ್ಲಿ ಕ್ರೇಜಿ ಆಫ್ ರೋಡಿಂಗ್ ಇದೆ ಇಲ್ಲಿಂದ. ಕಮಾನ್, ಸ್ವಲ್ಪ ಧೈರ್ಯ ಮಾಡಿ ಹೊಡಿಬೇಕು ಇವಾಗ ಏನಿದ್ರು. ನೋಡೋಣ.